ಯಾರು ಕನ್ನಡ ಚಿತ್ರರಂಗದ ತ್ಯಾಗರಾಣಿ? ಯಾಕೆ ಈ ಬಿರುದು ಅವ್ರಿಗೆ ಸಿಕ್ಕಿದೆ? ನಾಯಕ ನಟನಿಗಾಗಿ ಮಾಡುವಂತಹ ತ್ಯಾಗವೇ ಅವರಿಗೆ ತ್ಯಾಗರಾಣಿ ಪಟ್ಟವನ್ನ ಕೊಟ್ಟಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವಿಶಾಲಾಕ್ಷಿ. ಕನ್ನಡ ಚಿತ್ರರಂಗದ ತ್ಯಾಗರಾಜ ಅಂದ್ರೆ ನಮ್ಮೆಲ್ಲರ ಕಣ್ಮುಂದೆ ಬರ್ತಕ್ಕಂಥದ್ದು ಒಬ್ಬರೇ ಒಬ್ಬ ನಾಯಕ ನಟ. ಅದು ನಮ್ಮ ಸ್ಯಾಂಡಲ್ವುಡ್ ನ ಚಿರ ಯುವಕ ಅಂತಾನೆ ಕರೆಸ್ಕೊಳ್ಳುವಂತ ರಮೇಶ್ ಅರವಿಂದ್ ಅವರು ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ತ್ಯಾಗರಾಣಿ ಅವರು ಹುಟ್ಕೊಂಡಿದ್ದಾರೆ. ಯಾರು ಕನ್ನಡ ಚಿತ್ರರಂಗದ ತ್ಯಾಗರಾಣಿ ಅಂತಂದ್ರೆ ರುಕ್ಮಿಣಿ ವಸಂತ್ ಅವರು. ಯಾಕೆ ಈ ಬಿರುದು ಅವ್ರಿಗೆ ಸಿಕ್ಕಿದೆ ಅನ್ನುವಂತ ಕನ್ಫ್ಯೂಷನ್ ಜೊತೆಗೆ ಕುತೂಹಲ ನಿಮ್ಮೆಲ್ಲರಲ್ಲೂ ಇರಬಹುದು. ಸೊ ಅವರ ಸಿನಿಮಾ ಕರಿಯರ್ನ ಆರಂಭದ ಮೊದಲ ಸಿನಿಮಾದಿಂದ, ಬೀರ್ಬಲ್ ಸಿನಿಮಾದಿಂದ ಹಿಡಿದು ಭೈರತಿ ರಣಗಲ್ವರೆಗೂ ಕೂಡ ಅವ್ರು ಮಾಡಿರ್ತಕ್ಕಂಥ ಪಾತ್ರ, ನಾಯಕ ನಟನಿಗಾಗಿ ಮಾಡುವಂತಹ ತ್ಯಾಗವೇ ಅವರಿಗೆ ತ್ಯಾಗರಾಣಿ ಪಟ್ಟವನ್ನ ಕೊಟ್ಟಿದೆ. ಸೊ ಈ ಪಟ್ಟವನ್ನ ಕೊಟ್ಟಿರ್ತಕ್ಕಂಥದ್ದು ಟ್ರೋಲಿಗರು, ನೆಟ್ಟಿಗರು, ಸಿನಿಮಾ ಪ್ರೇಮಿಗಳು ಎಲ್ಲರೂ ಕೂಡ ಕನ್ನಡ ಚಿತ್ರರಂಗದ ತ್ಯಾಗರಾಜ ರಮೇಶ್ ಅರವಿಂದ್ ಅವರಾದ್ರೆ ತ್ಯಾಗರಾಣಿ ರುಕ್ಮಿಣಿ ವಸಂತ್ ಅಂತ ಹೇಳ್ತಾ ಇದ್ದಾರೆ. ರುಕ್ಮಿಣಿ ವಸಂತ್ ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾರೋ ಅಷ್ಟೇ ಮುದ್ದಾದಂತ ಅಭಿನಯ, ಮನೋಜ್ಞ ಅಭಿನಯದಿಂದ ಕನ್ನಡ ಚಿತ್ರರಂಗದ ಎಲ್ಲಾ ಸಿನಿಮಾ ಪ್ರೇಮಿಗಳ ಮನದಲ್ಲಿ ಹಾಸು ಒಕ್ಕಾಗಿದ್ದಾರೆ. ಜೊತೆಗೆ ಅಚ್ಚಳಿಯದೆ ಕೂತಿದ್ದಾರೆ. ಸೊ ಅವರು ಇದೇ ವರ್ಷ ಮೂರು ಸಿನಿಮಾಗಳು, ಮೂರು ವಾರ ಅಥವಾ 4 ವಾರ ಗ್ಯಾಪ್ ಅಲ್ಲಿ 3 ಸಿನಿಮಾಗಳು ರಿಲೀಸ್ ಆಗಿದೆ. ತೆಲುಗಲ್ಲಿ ಒಂದು ಸಿನಿಮಾ ರಿಲೀಸ್ ಆಯ್ತು, ಬಗೀರಾ, ಜೊತೆಗೆ ಭೈರತಿ ರಣಗಲ್. ಬಗೀರಾ, ಭೈರತಿ ರಣಗಲ್ ಎರಡೂ ಸಿನಿಮಾನು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ. ಆ ಸಿನಿಮಾದಲ್ಲಿ ಮಾಡಿದಂತ ಪಾತ್ರಗಳಲ್ಲೂ ಕೂಡ ಸ್ಯಾಡ್ ಎಂಡಿಂಗ್ ಇದೆ. ಸೊ ನಾನು ತ್ಯಾಗರಾಣಿ ಯಾಕೆ ತ್ಯಾಗರಾಣಿ ಅಂತಿದ್ದಾರೆ ಅನ್ನೋದನ್ನ ಕ್ರಿಸ್ಪಿಯಾಗಿ ಹೇಳ್ತಾ ಅವರು ಮಾಡಿದಂತ ಮೊದಲ ಸಿನಿಮಾ ಬೀರ್ಬಲ್ ಸಿನಿಮಾದಲ್ಲಿ MG ಶ್ರೀನಿವಾಸ್ ಅವರು ಡೈರೆಕ್ಟರ್ ಕಮ್ ಆಕ್ಟರ್ ಆಗಿದ್ರು. ಆ ಚಿತ್ರದಲ್ಲಿ ನಮ್ಮ ರುಕ್ಮಿಣಿ ವಸಂತ್ ಅವರು ಜಾನ್ವಿ ಅನ್ನುವಂತ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು. ಮಹೇಶ್ ದಾಸ್ ಅವರು ಲಾಯರ್ ಆಗಿರ್ತಾರೆ, ರುಕ್ಮಿಣಿ ವಸಂತ್ ಜಾನ್ವಿ ಪಾತ್ರವನ್ನು ಮಾಡಿರ್ತಾರೆ. ಇಬ್ಬರಿಗೂ ಲವ್ ಆಗುತ್ತೆ. ಆದ್ರೆ ಸಿನಿಮಾದಲ್ಲಿ ಕೊನೆಗೆ ನಾಯಕ ನಟನಿಗೆ ವಿಲನ್ ಆಗುವಂತ ಪಾತ್ರ, ಅಲ್ಲಿ ಕೊನೆಗೆ ಆ ಪ್ರೀತಿನೂ ಕೂಡ ಹ್ಯಾಪಿ ಎಂಡಿಂಗ್ ಆಗ್ಲಿಲ್ಲ. ಅನಂತರ ಸಪ್ತಸಾಗರದಾಚೆ ಸಿನಿಮಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಮನು ಪ್ರಿಯಾ ಕಾಂಬಿನೇಷನ್, ಅವರಿಬ್ಬರ ಪ್ರೀತಿ ಎಷ್ಟು ಮಟ್ಟಿಗಿತ್ತು ಅಂತ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮನು ಅಂದ್ರೆ ಸಿನಿಮಾದ ಮನು ಪಾತ್ರಧಾರಿ ರಕ್ಷಿತ್ ಶೆಟ್ಟಿ ಅವರು ಜೈಲ್ಗೆ ಹೋಗುವಂತ ಸಂದರ್ಭ ಬರುತ್ತೆ ಸಪ್ತಸಾಗರದಾಚೆ ಸಿನಿಮಾದಲ್ಲಿ. ಸೊ ಜೈಲಿಗೆ ಹೋಗಿ ಹೊರಗಡೆ ಅಂದ್ರೆ ಜೈಲ್ಗೆ ಹೋಗೋಕ್ಕೂ ಮುಂಚೆ ಅವರು ಇಬ್ರು ತುಂಬಾ ಪ್ರೀತಿ ಮಾಡ್ತಿರ್ತಾರೆ, ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿರ್ತಾರೆ. ತಮ್ಮ ಬದುಕನ್ನ ಅಂದ್ರೆ ಎಷ್ಟು ಚೆನ್ನಾಗಿ ಬದುಕನ್ನ ಕಟ್ಕೊಳ್ಬೇಕು, ನಮ್ಮ ಬದುಕು ಹೇಗಿರ್ಬೇಕು ಅಂತ ಒಂದು ಸುಂದರವಾದಂತ ಕಲ್ಪನೆಯನ್ನ ಕಂಡಿರ್ತಾರೆ. ಅದು ಮನೆ ಆಗಿರ್ಬೋದು ಅಥವಾ ಅವ್ರು ಕೊಂಡ್ಕೊಳ್ಳುವಂತ ಕಾರ್ ಆಗಿರ್ಬೋದು, ಹೀಗೆ. ಸೊ ಆದ್ರೆ ಅವ್ರು ಜೈಲಿಗೆ ಹೋಗಿ ಮನು ವಾಪಸ್ ಬರುವಷ್ಟರಲ್ಲಿ ಪ್ರಿಯಾ ಪಾತ್ರಧಾರಿ ರುಕ್ಮಿಣಿ ವಸಂತ್ ಅವರು ಬೇರೆಯವ್ರ ಜೊತೆಗೆ ಮದುವೆ ಆಗಿ ಅವ್ರಿಗೆ ಮಗು ಆಗಿರುತ್ತೆ, ಹೊಸ ಸಂಸಾರನು ಕೂಡ ಶುರು ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಸಪ್ತಸಾಗರದಾಚೆ ಸಿನಿಮಾದಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅಂದ್ರೆ ಮನು ಪಾತ್ರಧಾರಿ ರಕ್ಷಿತ್ ಶೆಟ್ಟಿ ಅವರಿಗೆ ಸಿಗ್ಲಿಲ್ಲ ನಮ್ಮ ರುಕ್ಮಿಣಿ ವಸಂತ್ ಅವರು. ಅನಂತರ ಬಾನದಾರಿ ಸಿನಿಮಾದಲ್ಲಿ ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ರುಕ್ಮಿಣಿ ವಸಂತ್ ಅವರು ಕೋಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು. ಸೊ ಆ ಸಿನಿಮಾದಲ್ಲಿ ಲೀಲಾ ಅನ್ನುವಂತ ಒಂದು ಪಾತ್ರವನ್ನ ಮಾಡಿದ್ರು. ಅಲ್ಲೂ ಕೂಡ ಗಣಿ ಮತ್ತೆ ಲೀಲಾ ಇಬ್ರು ಕೂಡ ಲವ್ ಮಾಡಿರ್ತಾರೆ. ಆದ್ರೆ ಸಿನಿಮಾದಲ್ಲಿ ಕೊನೆಗೆ ಅವರಿಬ್ರು ಕೂಡ ಆ ಲವ್ ಕೂಡ ಸಕ್ಸಸ್ ಆಗ್ಲಿಲ್ಲ. ಒಂದು ಆಕ್ಸಿಡೆಂಟ್ ಅಲ್ಲಿ ಲೀಲಾ ಪಾತ್ರ ಮಾಡಿದಂತ ರುಕ್ಮಿಣಿ ವಸಂತ್ ಅವರು ಸಾವನ್ನಪ್ಪುವಂತ ಸಂದರ್ಭ ಬರುತ್ತೆ. ಇನ್ನು ರೀಸೆಂಟ್ ಆಗಿ ಬಗೀರಾ ಸಿನಿಮಾದಲ್ಲಿ ಡಾಕ್ಟರ್ ರೋಲ್ ನ ಪ್ಲೇ ಮಾಡಿದ್ರು ಸ್ನೇಹ ಅನ್ನುವಂತ ಪಾತ್ರಧಾರಿ. ಸೊ ನಮ್ಮ ವೇದಾಂತ್ ಮತ್ತೆ ಸ್ನೇಹ ಇಬ್ರು ಕೂಡ ಲವ್ ಮಾಡಿರ್ತಾರೆ. ಕೊನೆಗೆ ಅವ್ರ ಪ್ರೀತಿನೂ ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ. ತುಂಬಾ ಪ್ರೀತಿ ಮಾಡಿದ್ರು ಕೂಡ ಒಂದು ವಿಲನ್ ರಾಣಾ ಪಾತ್ರಧಾರಿ ಗರುಡರಾಮ್ ಅವರು ನಮ್ಮ ಸ್ನೇಹನ ಹತ್ಯೆಗೈಯುವಂತ ಒಂದು ಸೀಕ್ವೆನ್ಸ್ ಇದೆ. ಅಲ್ಲೂ ಕೂಡ ಅವರಿಬ್ರು ಸಿನಿಮಾದಲ್ಲಿ ಒಂದಾಗ್ಲೇ ಇಲ್ಲ. ಅಂದ್ರೆ ಆರಂಭದಿಂದ ಹಿಡಿದು ಬೀರ್ಬಲ್ ಸಿನಿಮಾ ಇರ್ಲಿ, ಬಾನದಾರಿಯಲ್ಲಿ ಇರ್ಲಿ, ಸಪ್ತಸಾಗರದಾಚೆ ಇರ್ಲಿ, ಜೊತೆಗೆ ಬಗೀರಾ ಸಿನಿಮಾದಲ್ಲಿ ಇರ್ಲಿ, ಇನ್ನು ರೀಸೆಂಟ್ ಆಗಿ ಭೈರತಿ ರಣಗಲ್ ಸಿನಿಮಾದಲ್ಲಿ ಶಿವಣ್ಣ ರಣಗಲ್ ಪಾತ್ರವನ್ನ ಅಂದ್ರೆ ಭೈರತಿ ರಣಗಲ್ ಅಂದ್ರೆ ಟೈಟಲ್ ರೋಲ್ ನ ಪ್ಲೇ ಮಾಡಿದ್ರು. ಇನ್ನು ಆ ಸಿನಿಮಾದಲ್ಲಿ ಪಾತ್ರದ ಹೆಸರನ್ನ ಮೆನ್ಷನ್ ಮಾಡೋದಾದ್ರೆ ವೈಶಾಲಿ ಅಂತ, ಇಲ್ಲೂ ಕೂಡ ಡಾಕ್ಟರ್ ಪಾತ್ರವನ್ನ ಮಾಡಿದ್ರು ರುಕ್ಮಿಣಿ ವಸಂತ್ ಅವರು. ರಣಗಲ್ಲು ಅಂದ್ರೆ ರೋಣಾಪುರದ ಒಂದು ಜನರಿಗೋಸ್ಕರ ಎಷ್ಟು ಹೋರಾಡ್ತಾರಲ್ಲ, ಆ ಹೋರಾಟದ ಮನೋಭಾವವನ್ನ ನೋಡಿದಾಗ, ಒಬ್ಬ ಲಾಯರ್ ಆಗಿ ಹೋರಾಡುವಂತ ಮನೋಭಾವವನ್ನ ನೋಡ್ಬಿಟ್ಟು ರುಕ್ಮಿಣಿ ವಸಂತ್ ಅವರು ಪ್ರೀತಿಯಲ್ಲಿ ಬೀಳ್ತಾರೆ. ರಣಗಲ್ ಮೇಲೆ ಲವ್ ಆಗತ್ತೆ. ಆದ್ರೆ ಆ ರೋಣಾಪುರದ ಜನರನ್ನ ರಕ್ಷಣೆ ಮಾಡ್ಕೊಳ್ಳುವ ಸಲುವಾಗಿ ವಕೀಲ್ ಸಾಬ್ ಆಗಿದ್ದಂತಹ ನಮ್ಮ ಭೈರತಿ ರಣಗಲ್ಲು ಗ್ಯಾಂಗ್ಸ್ಟರ್ ಆಗಿ ಬದಲಾಗೋ ರೀತಿ ಇದೆಯಲ್ಲ, ಅದನ್ನ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ನಮ್ಮ ರುಕ್ಮಿಣಿ ವಸಂತ್ ಅಂದ್ರೆ ವೈಶಾಲಿ ಪಾತ್ರಧಾರಿಗೆ ಇಷ್ಟ ಆಗಲ್ಲ. ಕೊನೆಗೆ ನೀವು ತುಂಬಾ ಬದಲಾಗಿದ್ದೀರಾ, ನಾನು ಇಷ್ಟಪಟ್ಟಿದ್ದಂತಹ ಭೈರತಿ ಇವನಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೀತಿನ ರಿಜೆಕ್ಟ್ ಮಾಡ್ತಾಳೆ ವೈಶಾಲಿ ಅಂದ್ರೆ ರುಕ್ಮಿಣಿ ವಸಂತ್ ಅವರು ಕೂಡ. ಅಲ್ಲೂ ಕೂಡ ಅವರ ಪ್ರೀತಿ ಸಕ್ಸಸ್ಫುಲ್ ಆಗಲ್ಲ. ಆರಂಭದಿಂದ ಹಿಡಿದು ಅಂದ್ರೆ ಬೀರ್ಬಲ್ ಸಿನಿಮಾದಿಂದ ಹಿಡಿದು ಭೈರತಿ ರಣಗಲ್ವರೆಗೂ ಯಾರ ಅಂದ್ರೆ ನಾಯಕ ನಟರ ಜೊತೆ ಅಂದ್ರೆ
ಸಿನಿಮಾದ ನಾಯಕ ನಟರ ಜೊತೆ ಲವ್ ಆದ್ರೂ ಕೂಡ ಯಾವ ಪ್ರೀತಿಯೂ ಸಕ್ಸಸ್ ಆಗಲ್ಲ, ಮದುವೆ ಹಂತಕ್ಕಂತೂ ಬರೋದೇ ಇಲ್ಲ. ಹೀಗಾಗಿ ಬರೀ ತ್ಯಾಗಗಳನ್ನೇ ಮಾಡ್ಕೊಂಡು ಹೋಗುವಂತ ಪಾತ್ರ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು. ಬರೀ ಸ್ಯಾಡ್ ಎಂಡಿಂಗ್ ಇದೆ. ಎಲ್ಲರೂ ಕೂಡ ಒಂದು ಹ್ಯಾಪಿ ಎಂಡಿಂಗ್ ನ ನಿರೀಕ್ಷೆ ಮಾಡ್ತಾ ಇದ್ರು ಸಿನಿಮಾ ಪ್ರೇಮಿಗಳೆಲ್ಲರೂ ಕೂಡ. ಸೊ ಬೀರ್ಬಲಲ್ಲಿ ಇರ್ಲಿಲ್ಲ, ಭಗೀರಥದಲ್ಲಿ ಇರ್ಲಿಲ್ಲ, ಬಾನದಾರಿಯಲ್ಲೂ ಸಿಗ್ಲಿಲ್ಲ ಗಣೇಶ್ ಅವರಿಗೆ. ಸೊ ಅಟ್ಲೀಸ್ಟ್ ಭೈರತಿ ರಣಗಲ್ ಸಿನಿಮಾದಲ್ಲಾದ್ರೂ ರಣಗಲ್ ಮತ್ತೆ ವೈಶಾಲಿ ಅವರ ಒಂದು ಇಬ್ಬರ ಲವ್ ಸ್ಟೋರಿ ಸಕ್ಸಸ್ಫುಲ್ ಆಗ್ಬೋದು ಅಂತ. ಅಂದ್ರೆ ಇಬ್ಬರಿಗೂ ಪ್ರೀತಿ ಇರುತ್ತೆ, ಅದನ್ನ ಎಕ್ಸ್ಟ್ರಾಡಿನರಿ ಪ್ರೀತಿ ಅಲ್ಲದೆ ಹೋದ್ರೂ ಕೂಡ ಇಬ್ರು ಮನ್ಸಲ್ಲೂ ಕೂಡ ಇರುತ್ತೆ. ಅದು ಇಲ್ಲಿ ಸಕ್ಸಸ್ಫುಲ್ ಆಗ್ಬೋದು, ಭೈರತಿ ರಣಗಲ್ ಜೋಡಿನ ನಾವು ಮೆಚ್ಕೊಳ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಇರುವಾಗಲೇ ಅಲ್ಲೂ ಕೂಡ ಹ್ಯಾಪಿ ಎಂಡಿಂಗ್ ಅನ್ನೋ ತರ, ಸ್ಯಾಡ್ ಎಂಡಿಂಗ್ ಅನ್ನೋ ತರನೇ ಆಗಿದೆ. ಸೊ ಹೀಗಾಗಿ ಟ್ರೋಲಿಗರೆಲ್ಲರೂ ಕೂಡ ನಮ್ಮ ರುಕ್ಮಿಣಿ ವಸಂತ್ ಅವರನ್ನ ಯಾವ ನಾಯಕ ನಟರುಗಳಿಗೂ ಕೂಡ ರುಕ್ಮಿಣಿ ವಸಂತ್ ಅವರು ಸಿಗಲ್ಲ, ಇವರೊಂಥರ ಮಾಯಾ ಜಿಂಕೆ ಅಂತ ಹೇಳ್ಬಿಟ್ಟು ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟಕ್ಕೂ ಅವ್ರ ಪಾತ್ರದಲ್ಲಿ, ಅವರು ಮಾಡ್ತಕ್ಕಂಥ ಪಾತ್ರದಲ್ಲಿ ಸಟಲ್ಡ್ ಆಕ್ಟಿಂಗ್ ಇದೆ. ರುಕ್ಮಿಣಿ ವಸಂತ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ನಟಿಯೂ ಕೂಡ ಈ ಒಂದು ಪಾತ್ರವನ್ನ ಮಾಡ್ಲಿಕ್ಕೆ ಅಸಾಧ್ಯ ಅನ್ನೋ ತರದ ಪಾತ್ರಗಳೇ ಅವರುಗಳನ್ನ ಅರಸ್ಕೊಂಡು ಬರ್ತಾ ಇದೆ. ಬಹುಶಃ ಅವರು ಪಾತ್ರಗಳ ಆಯ್ಕೆಯಲ್ಲಿ ಅದೇ ತರದ ಪಾತ್ರಗಳನ್ನ ಚೂಸ್ ಮಾಡ್ಕೊಳ್ತಾ ಇದ್ದಾರೋ, ಅಥವಾ ಇಲ್ಲ ಈ ಪರ್ಟಿಕ್ಯುಲರ್ ಪಾತ್ರಕ್ಕೆ ನೀವೇ ಬೇಕು ಅಂತ ಹೇಳಿ ಹಠ ಹಿಡಿದು ನಿರ್ದೇಶಕರು ನಿರ್ಮಾಪಕರು ರುಕ್ಮಿಣಿ ವಸಂತ್ ಅವರನ್ನ ಒಪ್ಪಿಸ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಅವ್ರು ಮಾಡಿದಂಥ ಎಲ್ಲಾ ಸಿನಿಮಾದ ಪಾತ್ರಗಳು ಕೂಡ ಅವರಿಗೆ ಒಂದೊಳ್ಳೆ ಯಶಸ್ಸನ್ನ ತಂದುಕೊಟ್ಟಿವೆ. ಸೊ ಮಾಡಿದ್ದು 5-6 ಸಿನಿಮಾಗಳಾದ್ರೂ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿವೆ. ಸೊ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಮಾತ್ರವಲ್ಲ, ಪರಭಾಷೆಯಿಂದಲೂ ಕೂಡ ರುಕ್ಮಿಣಿ ವಸಂತ್ ಅವರಿಗೆ ರೆಡ್ ಕಾರ್ಪೆಟ್ ಹಾಕೊಂಡು ಅಲ್ಲಿನ ನಿರ್ದೇಶಕರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗಿದೆ, 2 ತಮಿಳು ಸಿನಿಮಾಗಳಿಗೆ ಅವರು ಕಾಲ್ ಶೀಟ್ ಅನ್ನ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಶಿವಕಾರ್ತಿಕೇಯನ್ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ವಿಜಯ್ ಸೇತುಪತಿ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸಿನಿಮಾ ಜೂನಿಯರ್ NTR ಹಾಗೂ ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಕ್ಕಂಥ ಸಿನಿಮಾಗೆ ರುಕ್ಮಿಣಿ ವಸಂತ್ ಅವರು ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ ಎನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಸದ್ಯಕ್ಕೆ ತ್ಯಾಗರಾಣಿ ಅಂತ ಹೇಳ್ಬಿಟ್ಟು ಸೆನ್ಸೇಷನ್ ಮತ್ತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದ್ದಾರೆ. ನೆಟ್ಟಿಗರು ಟ್ರೋಲಿಗರು ಎಲ್ಲರೂ ಕೂಡ ಒಂದಾದ್ರೂ ಹ್ಯಾಪಿ ಎಂಡಿಂಗ್ ಇರ್ತಕ್ಕಂಥ ಸಿನಿಮಾಗಳನ್ನ ಅಕ್ಸೆಪ್ಟ್ ಮಾಡಿ ರುಕ್ಮಿಣಿ ಅವರೇ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಂದ್ರೆ ಹ್ಯಾಪಿ ಎಂಡಿಂಗ್ ಇರ್ತಕ್ಕಂಥ ಸಿನಿಮಾಗಳನ್ನ ಚೂಸ್ ಮಾಡ್ಕೊಳ್ತಾರ, ಅಥವಾ ರಮೇಶ್ ಅರವಿಂದ್ ಅವ್ರ ತರನೇ ಆರಂಭದಿಂದ ಸಾಕಷ್ಟು ಸಿನಿಮಾಗಳವರೆಗೂ ಕೂಡ ಅವರು ಸ್ಯಾಕ್ರಿಫೈಸ್ ಮಾಡುವಂತಹ, ತ್ಯಾಗ ಮಾಡುವಂತಹ ಪಾತ್ರಗಳ ಮೂಲಕವೇ ಜನರ ಮನಸ್ಸಲ್ಲಿ ಉಳಿಯುವಂತ ಕೆಲಸಗಳನ್ನ ಮಾಡಿದ್ರು. ಸೊ ಅದೇ ರೀತಿಯ ಪಾತ್ರಗಳನ್ನ ರುಕ್ಮಿಣಿ ಅವರು ಆಯ್ಕೆ ಮಾಡ್ಕೊಳ್ತಾರ ಅಂತ ಕಾದ್ ನೋಡ್ಬೇಕಿದೆ. ಬಟ್ ರುಕ್ಮಿಣಿ ವಸಂತ್ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಪರಭಾಷೆಯಲ್ಲೂ ಕೂಡ ಬಹುಬೇಡಿಕೆಯ ನಟಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಮಾತ್ರ ಹೇಳಬೇಕು, ರುಕ್ಮಿಣಿ ವಸಂತ್ ಅವರು ಅಂದ್ರೆ ಅವ್ರನ್ನ ದ್ವೇಷಿಸುವಂತ ಕ್ಯಾರೆಕ್ಟರ್ಗಳಿದೆ. ಅಂದ್ರೆ ನಾಯಕ ನಟ, ಅಂದ್ರೆ ಸಿನಿಮಾದ ನಾಯಕ ನಟ ಮತ್ತು ನಾಯಕ ನಟಿ ಒಂದಾಗಬೇಕು ಅಂತ ಎಲ್ಲ ಸಿನಿಮಾ ಪ್ರೇಮಿಗಳು, ಅಭಿಮಾನಿಗಳು ಇಷ್ಟಪಡ್ತಾರೆ. ಬಟ್ ಆದ್ರೆ ಅವರು ದ್ವೇಷಿಸುವಂತ ಕ್ಯಾರೆಕ್ಟರ್ಗಳಾದ್ರೂ ಕೂಡ ನಾವು ಪುಟ್ಟಿನ ನೋಡಿದ್ರೆ, ಅಂದ್ರೆ ನಮ್ಮ ಸಪ್ತಸಾಗರದ ಪುಟ್ಟಿನ ನೋಡಿದ್ರೆ ದ್ವೇಷಿಸಬೇಕು ಅಂತ ಯಾವತ್ತಿಗೂ ಕೂಡ ಅನ್ಸಲ್ಲ. ಆ ಥರದ ಕ್ಯಾರೆಕ್ಟರ್ ಹಂಗಿರ್ಬೋದು ಅಷ್ಟೇ. ಬಟ್ ಆತರ ಅವ್ರನ್ನ ದ್ವೇಷ ಮಾಡ್ಬೇಕು ಅಂತ ಯಾವತ್ತಿಗೂ ಕೂಡ ಅವ್ರನ್ನ ನೋಡಿದ್ರೆ ಹಂಗ ಅನ್ಸೋದಕ್ಕೆ ಆಗಲ್ಲ. ಸೊ ಆ ಥರ ಕ್ಯಾರೆಕ್ಟರ್ಗಳನ್ನ ಅವರು ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಕ್ಷಣ ಇನ್ನೊಂದು ಮಾತನ್ನ ಹೇಳಬೇಕು, ಏನಂತಂದ್ರೆ ಕೃಷ್ಣ ಮತ್ತೆ ರಾಧೆ ಮತ್ತೆ ರುಕ್ಮಿಣಿ. ಅಂದ್ರೆ ಕೃಷ್ಣನ ಜೀವನದಲ್ಲಿ ರುಕ್ಮಿಣಿ ಪತ್ನಿ ಆಗಿದ್ರು ಕೂಡ ಆತನ ಮನಸ್ಸಲ್ಲಿರೋದು ರಾಧೆನೆ. ಸೊ ಅದೇ ರೀತಿ ನಮ್ಮ ರುಕ್ಮಿಣಿ ನಾಯಕ ನಟರಿಗೆ ಸಿಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅವರ ಮನಸ್ಸಲ್ಲಿ ರುಕ್ಮಿಣಿ ಅವ್ರ ಜೊತೆ ಸದಾ ಇರ್ತಾರೆ. ಇನ್ನು ಇಷ್ಟು ಹೇಳಿದ್ಮೇಲೆ ಅವರು ಅಂದ್ರೆ ದ್ವೇಷ ಮಾಡ್ತಾ ಇದ್ದಾರೆ, ದುರಂತ ನಾಯಕಿಯ ಪಾತ್ರಗಳನ್ನ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಹೆಸರು ಚೇಂಜ್ ಮಾಡ್ಕೊಳ್ತಾರಾ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವರು ನೆಟ್ಟಿಗರು. ಆದ್ರೆ ರುಕ್ಮಿಣಿ ವಸಂತ್ ಅವರು ಸಕ್ಸಸ್ಫುಲ್ ಹೀರೋಯಿನ್ ಆಗಿ, ಸ್ಟಾರ್ ನಾಯಕಿಯಾಗಿ ಮಿಂಚ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 6 ಲೆಟರ್ನಿಂದ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತ ಎಲ್ಲಾ ನಾಯಕಿಯರು ಕೂಡ ಸ್ಟಾರ್ ನಾಯಕಿಯರಾಗಿ ಗುರುತಿಸ್ಕೊಂಡಿದ್ದಾರೆ. ನಾವು ಆರಂಭದಿಂದ ತೆಗೆದುಕೊಳ್ಬಹುದು. ರಕ್ಷಿತಾ ಅವ್ರು ಇರ್ಬೋದು, ರಮ್ಯಾ ಅವ್ರು ಇರ್ಬೋದು, ರಾಧಿಕಾ ಪಂಡಿತ್ ಅವ್ರು ಇರ್ಬೋದು, ರಾಗಿಣಿ ಆಗಿರ್ಬೋದು, ರಚಿತಾ ರಾಮ್ ಆಗಿರ್ಬೋದು, ಹೀಗೆ ಸಾಕಷ್ಟು ಜನ ನಟಿಮಣಿಯರು. 6 ಅಕ್ಷರದಿಂದ ಶುರುವಾದಂತ ಎಲ್ಲ ರೀಸೆಂಟ್ ಕಳೆದ 5-6 ವರ್ಷಗಳಿಂದ ಹಿಂದೆ ಬಂದಂತ ನಮ್ಮ ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ಇವತ್ತವರು ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅಂದ್ರೆ ಬರೀ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಲೆಕ್ಕಕ್ಕೆ ಅವರು ಫ್ಯಾನ್ ಫಾಲೋಯಿಂಗ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹೀಗಿರುವಾಗ ರುಕ್ಮಿಣಿ ವಸಂತ್ ತಮ್ಮ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಹೆಸರನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇವತ್ತು ಅವರು ಕೂಡ ಕನ್ನಡ ಚಿತ್ರರಂಗದಿಂದಲೇ ಸಿನಿಮಾ ಕರಿಯರ್ನ ಶುರು ಮಾಡಿದಂಥವ್ರು. ಇವಾಗ ಪರಭಾಷೆಯಲ್ಲಿ ಅಂದ್ರೆ ತೆಲುಗು ತಮಿಳಲ್ಲಿ ಬ್ಯುಸಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಶ್ಮಿಕಾ ಮಂದಣ್ಣ ಅವ್ರ ತರನೇ ಅವರು ಕೂಡ ಶೆಟ್ಟಿ ಜೊತೆ ಕೆಲಸ ಮಾಡಿದಂಥವ್ರು. ಕಿರಿಕ್ ಪಾಟಿ ಸಿನಿಮಾದಲ್ಲಿ ಇವರು ಕೂಡ ಸಪ್ತಸಾಗರದ ಆಚೆ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ವರ್ಕ್ ಮಾಡಿದಂಥವ್ರು. ಇವರಿಬ್ಬರ ಪೇರ್ ಕೂಡ ಅಷ್ಟೇ ಹಿಟ್ ಆಗಿತ್ತು, ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಮನು ಮತ್ತು ಪ್ರಿಯಾ ಒಂದು ಪಾತ್ರವನ್ನ. ಹೀಗಾಗಿ ಸದ್ಯಕ್ಕೆ ಕನ್ನಡ, ತೆಲುಗು, ತಮಿಳಿನಲ್ಲಿ ಬ್ಯುಸಿ ಆಗಿರ್ತಕ್ಕಂಥ ರುಕ್ಮಿಣಿ ವಸಂತ್ ಮುಂದಿನ ದಿನಗಳಲ್ಲಿ ಬಾಲಿವುಡ್ ಅಂಗಳಕ್ಕೆ ಎಂಟ್ರಿ ಕೊಟ್ಟು
ಕಮಾಲ್ ಮಾಡೋದ್ರಲ್ಲಿ ನೋ ಡೌಟ್ ಅಂತ ಇದ್ದಾರೆ ಅವರ ಒಂದು ಅಭಿಮಾನಿಗಳು. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.